ಗುಡ್ ಈವ್ನಿಂಗ್ ಆಲ್. ನನ್ನ ವಾಯ್ಸ್ ಕ್ಲಿಯರ್ ಆಗಿ ಕೇಳಿಸ್ತಾ ಇದೆ ಅನ್ಕೊಳ್ತೀನಿ. ವಾಯ್ಸ್ ಕ್ಲಿಯರ್ ಇದೆಯಾ? ಎಸ್. ಇವತ್ತಿನ ಸೆಷನ್ ಮತ್ತೆ ಇರೋ ಹಾಗೆ ಏಂಜಲ್ಸ್ ಅಂಡ್ ದೇವಾಸ್ ಥೆರಪಿ ರಿಲೇಟೆಡ್ ಆಗಿ ನಿಮ್ಮ ಕ್ವಶನ್ಸ್ ಏನಾದ್ರು ಇದ್ರೆ ನೀವು ಕೇಳ್ಬೋದು. ಫಸ್ಟ್ Q&A ನ ಮುಗಿಸೋಣ. ಅದಾದ ನಂತರ ನಾವು ಬೇರೆ ಎಕ್ಸರ್ಸೈಸಸ್ಗೆ ನಾವು ಹೋಗ್ಬೋದು. ಹ್ಯಾಂಡ್ ರೈಸ್ ಮಾಡಿ ಸೊ ದಟ್ ನಾನು ನಿಮ್ನ ಅನ್ಮ್ಯೂಟ್ ಮಾಡ್ತೀನಿ. ಮೆಂಬರ್ಸ್ ಕಮ್ಮಿನೇ ಇರೋದ್ರಿಂದ ಚಾಟ್ ಬಾಕ್ಸ್ ಅಲ್ಲಿ ಕ್ವಶನ್ಸ್ ಹಾಕೋ ಅವಶ್ಯಕತೆ ಇಲ್ಲ. ಹ್ಯಾಂಡ್ ರೈಸ್ ಮಾಡಿ. ಗುಡ್ ಈವ್ನಿಂಗ್ ಮ್ಯಾಮ್. ಗುಡ್ ಈವ್ನಿಂಗ್. ಏನಿಲ್ಲ ಮ್ಯಾಮ್, ಅಜಾರಿಯಲ್ ಬಗ್ಗೆ, ಆರ್ಕೇಂಜಲ್ ಅಜಾರಿಯಲ್ ಬಗ್ಗೆ ಪ್ರೇಯರ್ ಮಾಡಿದ್ದೆ. ಅಂದ್ರೆ ಅದೇ ತರ ಒಂದ್ ಸಿಚುಯೇಷನ್ ಇತ್ತು. ಮೀನ್ಸ್ ಬೆಳಗ್ಗೆ 4 days ಇಂದ ಕಣ್ಣು ಮುಚ್ಚಿದ್ರು ಊಟ ಹೋಗ್ತಿರ್ಲಿಲ್ಲ ಅವ್ರಿಗೆ. ನಮ್ ರಿಲೇಟಿವ್ ಬೆಳಗ್ಗೆ ಪ್ರೇಯರ್ ಮಾಡಿದೆ ನಾನು. ಏನ್ ಪ್ರೇಯರ್ ಮಾಡಿದೆ ಅಂದ್ರೆ ಅವ್ರ ಕರ್ಮ ತಡೆದಿತ್ತು ಅಂತ ಆಗಿದ್ರು ಅಂದ್ರೆ ಅವ್ರಿಗೆ ಒಳ್ಳೆ ಮಾರ್ಗ ತೋರ್ಸಿ ಅಂತ ನಾನ್ ಕೇಳ್ಕೊಂಡೆ. ನನ್ನ ಇದ್ರಲ್ಲಿ ಮಾತಲ್ಲಿ ಮಧ್ಯರಾತ್ರಿನೇ ಅವ್ರು ಇದಾಗ್ಬಿಡ್ತು. ಅದು ದೇವ್ರಿಗೆ ಅವ್ರು ಕೇಳ್ಸಿದಂತೆ ಎಲ್ಲ ಭಟ್ರ ಹತ್ರ ಎಲ್ಲ ಒಳ್ಳೆ ದೇವ್ರುಗಳು ಓಡಾಡೋ ಸಮಯದಲ್ಲಿ ಅವ್ರ ಜೀವ ಬಿಟ್ಟಿದ್ದಾರೆ ಅಂತ ಹೇಳಿದ್ರು. ಮೀನ್ಸ್ ನಾನು ಯಾರಿಗೂ ಹೇಳಿಲ್ಲ, ನಿಮಗೆ ಹೇಳಿದೀನಿ, ನನ್ ಮಗ್ಳಿಗೆ ಹೇಳಿದೀನಿ ಇದನ್ನ. ಅಂದ್ರೆ ಪಾಪ ಅವ್ರು ಒಂದು 8 ದಿನದಿಂದಾನು ತುಂಬಾ ಕಣ್ಮುಚ್ಚೆ ಇದ್ರಂತೆ. ಸ್ವಲ್ಪ ಗಂಜಿ ಹಾಕ್ತಿದ್ರಂತೆ ಇವರೇ ಪ್ರೆಸರ್ ಮಾಡ್ಬಿಟ್ಟು. ಅವಾಗ ನನಗೇನು, ಓ ನಾನ್ ಕೇಳಿದ್ದು ಕೇಳಿಸ್ತೇನೋ ಇವ್ರಿಗೆ, ಅಷ್ಟು ಒಳ್ಳೆ ಸಮಯದಲ್ಲಿ ಹೋಗಿದೆ ಅವ್ರಿಗೆ ಇದು. ಅದೆಲ್ಲ ನನಗೆ ತುಂಬಾ ಕನೆಕ್ಟ್ ಆಗ್ಬಿಡ್ತು. ಬೆಳಗ್ಗೆ ಕೇಳಿದ್ದು ಮಧ್ಯರಾತ್ರಿ ಅಂದ್ರೆ ಬೆಳಗಿನ ಜಾವಕ್ಕೆ, ಇವತ್ ಬೆಳಗ್ಗೆ ಕೇಳಿದೀನಿ ಅಂದ್ರೆ ನಾಳೆ ಬೆಳಗಿನ ಜಾವಕ್ಕೆ ಹಂಗ ಆಗ್ಬಿಟ್ಟಿದೆ ಅವ್ರಿಗೆ. ಅವಾಗ ಅನಿಸ್ತು, ನಾನು ಎಷ್ಟು ಖುಷಿನೂ ಅನಿಸ್ತು. ಎಷ್ಟೊಂದು ಏಂಜಲ್ಸ್ ಗಳ ಕನೆಕ್ಟ್ ಆದಾಗ ಫುಲ್ ಹ್ಯಾಪಿ ಆಗಿದ್ದೀನಿ. ನನ್ಗೆ ಏನು ಬೇಡ ಅನಿಸ್ತಾ ಇದೆ ಅದ್ರ ಜೊತೆ ಇರೋದ್ರಿಂದ ಎಲ್ಲ. ಮತ್ತೆ ಈಗ ಒಂದೊಂದೇ ನಾನು ಏನೇನೋ ಅನ್ಕೊಂಡವೆಲ್ಲ ಆಗ್ತಾ ಇದಾವ ಮ್ಯಾಮ್. ನಮ್ ಮನೆ ಎಲ್ಲ ಕ್ಲೀನ್ ಆಗ್ಬೇಕು, ಪೇಂಟ್ ಆಗ್ಬೇಕು ಎಲ್ಲ ಕೇಳ್ಕೊಂಡಿದ್ದೆ ಪೂಜೆ ಮಾಡುವಾಗೆಲ್ಲ. ಅರೌಂಡ್ ಎಲ್ಲ ಕೆಲ್ಸ ಆಗ್ತಿದೆ. ನನಗೆ ಕ್ಲಾಸ್ ತಗೊಳಕ್ ಸಿಗ್ತಾ ಇಲ್ಲ, ಅಷ್ಟ್ ಕ್ಲೀನಿಂಗ್ ನಡೀತಾ ಇದೆ. ಅಂದ್ರೆ ಎಲ್ಲ ಕೆಲಸ ಅನ್ಕೊಂಡವೆಲ್ಲ ಆಗ್ತದೆ. ನನ್ಗೆ ಆಶ್ಚರ್ಯ ಆಗ್ತಾ ಇದೆ. ಇಷ್ಟು ಫಾಸ್ಟ್ ಆಗಾಯ್ತಾ? ಒಂದ್ 8 ತಿಂಗಳಾಗಿರ್ಬೋದು ನಾನು ಇವೆಲ್ಲ ಬರ್ದು ಕೇಳ್ಕೊಂಡು ಅಫರ್ಮೇಶನ್ ಮಾಡ್ಕೊಂಡು. ಖುಷಿ ಆಗತ್ತು ಒಂಥರ ನೆನ್ಸ್ಕೊಂಡ್ರೆ. ಇದಕ್ ಇಷ್ಟ ಪವರ್ ಇದೆನಾ ಅಂತ ಕೇಳ್ಕೊಂಡಿದ್ದಕ್ಕೆ. ಹಂಗೆ ಮತ್ತೆ ಎಷ್ಟೊಂದ್ ವಿಷಯಗಳು ಹೇಳಕ್ ಆಗ್ತಾ ಇಲ್ಲ. ಖುಷಿ ಆಗತ್ತ ಒಟ್ನಲ್ಲಿ ಅವಾಗಿರೋದ್ ನೋಡ್ಬಿಟ್ಟು. ಅದ್ ಮಾತ್ರ ಪಾಪ ತುಂಬಾ ಏಜ್ ಆಗಿದ್ರು ಅವ್ರ ಪರ್ಸನ್. ನಂಗೆ ಅದ್ ಖುಷಿ ಆಯ್ತು. ಅದು ಅವ್ರಿಗೆ ಒಳ್ಳೆ ಮಾರ್ಗ ಸಿಕ್ತಲ್ಲ ಅನ್ನೋ ತರ. ಹಂಗೆ ಎಷ್ಟೊಂದ್ ಅನುಭವಗಳು ಒಂಥರ ಈಸಿಯಾಗಿ ಆಗತ್ತೆ ಕೆಲ್ಸಗಳು. ನೀವ್ ಹೇಳ್ತಾ ಇದ್ದಲ್ಲ, ಒಂಥರ ಹೆಕ್ಟಿಕ್ ಇದ್ರುನು ನಮಗೆ ಸ್ಮೂತ್ ಆಗಿ ಹೋಗುತ್ತೆ ಅಂತ. ಅದೇ ತರ ದಿನಾ ಕೆಲ್ಸ ಮಾಡ್ತಾ ಇದೀನಿ. ಕ್ಲೀನಿಂಗ್ ಕೆಲ್ಸ, ಪೇಂಟರ್ ಬರೋದು ಅದು ಅನ್ಕೊಂಡು ಎಷ್ಟ್ ಖುಷಿಯಾಗಿ ಮಾಡ್ತಾ ಇದೀನಿ ಕೆಲ್ಸನ. ನನಗೆ ಸುಸ್ತು ಅಂತ ಅನಿಸ್ತಾ ಇಲ್ಲ ಇವಾಗ. ಅದೊಂದು ಖುಷಿ ಆಗ್ತಿದೆ ಏಂಜಲ್ ಕ್ಲಾಸ್ ತಗೊಂಡ್ಮೇಲೆ. ಅಷ್ಟೇ ಮ್ಯಾಮ್, ನನಗೆ ಏನು ಪ್ರಶ್ನೆಗಳಿಲ್ಲ, ಬರೇ ಹ್ಯಾಪಿ ಅನಿಸ್ತಾ ಇದೆ. ಎಲ್ಲದ್ರಲ್ಲೂ ಒಂಥರ ಕನೆಕ್ಟ್ ಆಗ್ತಾ ಇದೆ. ಎಲ್ಲದ್ರಲ್ಲೂ ಒಂಥರ ನಾ ಕೇಳ್ಕೊಂಡದೆಲ್ಲ ಒಂಥರ ಖುಷಿಯಾ ನಡೀತಾ ಇದೆ. ಸಣ್ಣ ವಿಷಯನೇ ಆಗ್ಲಿ. ಈ ಅಜಾರಿಯಲ್ ಮಾತ್ರ ನನ್ಗೆ ಬಹಳ ಆಶ್ಚರ್ಯ ಆಗ್ಬಿಡ್ತು. ಆರ್ಕೇಂಜಲ್ ಅಜಾರಿಯಲ್ ಅವ್ರದ್ದು ಕೊನೆಗಳಿಗೆ ಇದ್ರದ್ದು ಇಷ್ಟ ಪವರ್ ಉಂಟಾ ಅಂತ ಅನ್ಸ್ಬಿಡ್ತು ನಂಗೆ. ಅಷ್ಟೇ ಮ್ಯಾಮ್. ಒಂಥರ ಏನಂದ್ರೆ ಪಾಪ ಅವ್ನು ಎಳಿತಾ ಇತ್ತೇನೋ, ಒಂದ್ ಒಳ್ಳೆ ಮಾರ್ಗ ಸಿಕ್ತಲ್ಲ ಅನ್ನೋ ಇದಾಯ್ತು. ಹ್ಯಾಪಿ ಅನ್ನಿಸ್ತು ಅಷ್ಟೇ, ಇನ್ನೇನಿಲ್ಲ. ಒಟ್ನಲ್ಲಿ ಎಲ್ಲಾದ್ರೂ ಹ್ಯಾಪಿಯಾಗಿ ಹೋಗ್ತಾ ಇದೆ. ಎಷ್ಟೇ ಪ್ರಾಬ್ಲಮ್ಸ್ ಇದ್ರುನು ನನಗ್ ಬೇಜಾರ್ ಅನಿಸ್ತಾ ಇಲ್ಲ ಈಗ. ಓಕೆ ಬಿಡು, ಆಗತ್ತೆ, ಸರಿ ಆಗತ್ತೆ ಅನ್ಕೊಂಡು ಮೂವ್ ಆನ್ ಮುಂದಕ್ಕೆ ಹೋಗ್ತಾ ಇದ್ದೀನಿ. ಇದ್ ಮಾತ್ರ ಖುಷಿ, ಮನೆಯೆಲ್ಲ ಕ್ಲೆನ್ಸ್ ಆಗಿರೋದು. ನೀವ್ ಹೇಳಿದ್ರಿ ಪೂಜೆ ಮಾಡಕ್ ಮುಂಚೆ ನನಗೆ ಎಷ್ಟು ಚೇಂಜಸ್ ಆಗತ್ತೆ ಅಂತ. ನಮ್ಮ ಹತ್ರ ನಾವು ಮನಿ ಐತೋ ಇಲ್ಲೋ ಗೊತ್ತಿಲ್ಲ, ಅದ್ ಹೆಂಗೋ ನಡೀತಾ ಇದೆ. ಒಟ್ಟಲ್ಲಿ ಯಾವ ತರ ಅಂತಾನು ಗೊತ್ತಾಗ್ತಿಲ್ಲ, ಎಷ್ಟ್ ಚೆನ್ನಾಗ್ ನಡೀತಾ ಇದೆ. ಹಂಗಾಗಿ ನನ್ಗೆ ಯಾವ್ದೇ ಎಕ್ಸ್ಪೆಕ್ಟ್ ಮಾಡಲ್ಲ. ಏನಾದ್ರೂ ಆಗ್ಲಿ ಒಟ್ನಲ್ಲಿ ನನಗ್ ಆಗತ್ತೆ, ನನ್ಗೆ ಏನ್ ಸಿಗತ್ತೆ ಅಂತ ನಂಬಿಕೆ ಇಟ್ಕೊಂಡಿದೀನಿ. ಅಂದ್ರೆ ಇವಾಗ್ಲೇ ಆಗ್ಬೇಕು ಅಂತ ನಾನ್ ಪಟ್ಟು ಹಿಡಿತಾ ಇಲ್ಲ. ಓಕೆ, ಯಾವಾಗ ಸಿಗತ್ತಾ ಸಿಗ್ಲಿ. ಆಮೇಲೆ ಕಾಯ್ತಾನೂ ಇಲ್ಲ ಆಗ ವಿಷಯಗಳಿಗೆ, ಸುಮ್ನೆ ವೆಯ್ಟ್ ಮಾಡೋದಷ್ಟೇ ಕೇಳ್ಕೊಂಡು. ಹಂಗಾಗಿ ನನ್ಗೆ ತುಂಬಾ ಖುಷಿ ಆಗಿದೀನಿ. ಅದನ್ನ ಹೇಳ್ಬೇಕಿತ್ತು ಮ್ಯಾಮ್ಗೆ. ಅದಕ್ಕೆ ಮೊದ್ಲು ನಿಮ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದ್ರೆ ನಾ ದಿನಾ ನೆನಸ್ಕೊಂತ ಇರ್ತೀನಿ ಪೂಜಾ ಮ್ಯಾಮ್ ಇಂದ್ಲೇ ನಾನು ಇಷ್ಟೆಲ್ಲ ಚೇಂಜಸ್ ಆಗಿರೋದು. ಮತ್ತೆ ಎಲ್ರುನು ಫುಲ್ ಆಶ್ಚರ್ಯ. ನಾನ್ ಮಾತಾಡೋದ್ ನೋಡ್ಬಿಟ್ಟು ಸಿಕ್ಕಾಕೊಂತಿದ್ದೆ ಎಲ್ಲದ್ರಲ್ಲೂ. ಇವಾಗ ಫುಲ್ ಸ್ಮಾರ್ಟ್ ಆಗಿ ಮಾತಾಡ್ತೀನಿ, ಯಾರ ಕೈಗೂ ಸಿಗಲ್ಲ. ಅದೊಂದ್ ಖುಷಿ ಆಗತ್ತೆ. ಇಷ್ಟು ಬುದ್ಧಿ ಬರಕ್ ಅಮ್ಮ ನನ್ ಮಗಳಂತಾಳೆ, ಕರೆಕ್ಟ್ ಇದಾರ ಅವ್ರ ಮ್ಯಾಮ್, ಎಷ್ಟು ಮಕ್ಳಿಗೆ ಹೇಳಂಗೆ ಇರ್ತಾರೆ ಅಂತ ಹೇಳ್ತಾರೆ.
ಪುಟ್ ಮಕ್ಳಿಗೆ ಹೇಳ್ದಂಗ್ ಹೇಳ್ತಾರ ಅವ್ರದ್ಲು. ನಾನೇ ಸ್ವಲ್ಪ ಚೈಲ್ಡ್ ಮಗು ತರ ನಾನು ಇಷ್ಟ್ ದೊಡ್ಡವಳು ಅನ್ಸಿದ್ರುನು ನನ್ ಮಗಳೇ ನನಗಂತಾಳೆ. ಅವಾಗ ಅನ್ಸ್ತು ಮತ್ ನಮ್ಮಂತವ್ರಿಗೆ ಅರ್ಥ ಆಗ್ಬೇಕು ಅಂದ್ರೆ ಒಬ್ರು ಬೇಕಲ್ಲ ಗುರುಗಳು, ಅವ್ರು ನಮಗ್ ಕರೆಕ್ಟ್ ಸುಮ್ನಿರು ಅಂತ ಹೇಳ್ತೀನಿ. ಪೂಜಾ ಮ್ಯಾಮ್ ಥ್ಯಾಂಕ್ಸ್ ಹೇಳ್ತೀನಿ ಮತ್ತೆ ಮತ್ತೆ. ಯಾಕಂದ್ರೆ ಥ್ಯಾಂಕ್ ಯು ಖುಷಿ ಸೋ ಆಗತ್ತೆ, ಮಚ್. ನಾನು ಇಷ್ಟೊಂದು ವರ್ಷದಲ್ಲಿ ನಾನು ಇಷ್ಟೊಂದು ಖುಷಿ ಪಡ್ತೀನಿ ಅಂತ ನಂಗೆ ಗೊತ್ತೇ ಇರ್ಲಿಲ್ಲ. ಅಷ್ಟು ಸಫರಿಂಗ್ ಮಾಡ್ತಿದ್ದೆ. 42 years ತರ ಸಫರಿಂಗ್ ನನ್ ಲೈಫ್. ಇವಾಗ 3 years ಇಂದ ತುಂಬಾ ಚೆನ್ನಾಗಿದೆ. ಹಂಗಾಗಿ ಪೂಜಾ ಮ್ಯಾಮ್ ನಾನ್ ಮೀಟ್ ಮಾಡ್ಬೇಕು ಅನ್ಸಕ್ ಶುರು ಆಗ್ಬಿಟ್ಟಿದೆ. ಎಲ್ ಸಿಗ್ತಾರ ಮ್ಯಾಮ್ ಅಂತ, ಎಲ್ ಸಿಗ್ತಾರ ಮ್ಯಾಮ್ ಮೀಟ್ ಮಾಡ್ಬೇಕು ಅಂತ. ನಾನ್ ಪ್ರತಿದಿನ ಸಿಗ್ತೀನಿ ವಿಡಿಯೋ ಕಾಲ್ ಅಲ್ಲಿ. ವಿಡಿಯೋ ಕಾಲ್ ಅಲ್ಲ ಮ್ಯಾಮ್, ಎದ್ರಿಗೆ ವಿಡಿಯೋ ಕಾಲ್ ಅಲ್ಲಿ ನಾನ್ ಮನ್ಸಲ್ಲಿ ಯಾವಾಗ್ಲೂ ನೆಕ್ಸ್ಟ್ ಇರ್ತೀನಲ್ಲ ಬಿಡಿ. ಕರ್ನಾಟಕಕ್ಕೆ ಬಂದಾಗ ಮೀಟ್ ಮಾಡೋಣ ಖಂಡಿತ. ಹಾ ಓಕೆ ಮ್ಯಾಮ್, ಹಾ ಓಕೆ. ಯಾಕಂದ್ರೆ ಏನೋ ಒಂಥರ ಅಷ್ಟ್ ಕನೆಕ್ಟ್ ಆಗಿದೀವಿ ನಾವು. ಮಾತಾಡ್ಲಿದ್ರು ನಮ್ ಮನ್ಸಲ್ಲಿ ಇದ್ದೇ ಇರ್ತೀರಾ ನೀವು, ನಾವ್ ನೆನ್ಸ್ಕೊಂತಾ ಇರ್ತೀವಿ. ಆದ್ರೂ ಒಂದ್ಸಲ ಮೀಟ್ ಮಾಡ್ಬೇಕು ಅಂತ. ಖಂಡಿತ ಹಾಗಾಗಿ ಖಂಡಿತ. ಖುಷಿ ಇದೆ ಮ್ಯಾಮ್. ನನ್ಗೇನೆಲ್ಲ ಈ ಕೆಲ್ಸಗಳಾಗಿದ್ದೆ ಒಂಥರ ಮಿರಾಕಲ್ ಅನ್ಸುತ್ತೆ. ಎಷ್ಟು ದೊಡ್ಡ ದೊಡ್ಡ ಕೆಲ್ಸಗಳು ನಡೆದ್ವಲ್ಲ ಅಂತ. ಓಕೆ, ನಾನ್ ಒಂದು ಅನ್ಕೊಂಡಿದ್ದೀನಿ ಸೀಕ್ರೆಟ್ ಇಲ್ಲ ಇಲ್ಲಿ. ಹಾ ಒಂದು ಸೀಕ್ರೆಟ್ ನಿಮ್ಗೆ ಅಂಡ್ ಇಲ್ಲಿರೋಂತ ಎಲ್ಲರಿಗೂನು, ನೀವೇನ್ ಹೇಳ್ತಾ ಇದ್ದೀರಾ ಎಲ್ಲಾ ಕೆಲ್ಸಗಳು ಆಗ್ತಾ ಇದೆ ಅಂತ ಅನ್ಬಿಟ್ಟು, ಅದಕ್ಕೆ ಹಾ ಒಂದು ಸೀಕ್ರೆಟ್ ಏನಂತ ಅಂದ್ರೆ ನೀವೇ ಹೇಳ್ದಂಗೆ ನಾನು ಅದನ್ನ ಹಾ ಮಾಡ್ತೀನಿ, ಹಾ ಏನೇನ್ ಬೇಕು ಅಂತ ಆಸೆ ಪಡ್ತೀನಿ, ಡಿಸೈರ್ಸ್ ಇಷ್ಟ ಪಡ್ತೀನಿ, ಆದ್ರೆ ಅದ್ ಈಗ್ಲೇ ಆಗ್ಬೇಕು ಅಂತ ಅನ್ಕೊಳಲ್ಲ. ಯಾವಾಗ್ಲೂ ಆಗುತ್ತೆ, ಹೌದು ಆಗದಂತೂ ಆಗತ್ತೆ ಬಿಡು ಅಂತ ಡಿಟ್ಯಾಚ್ ಆಗ್ತೀನಿ ಅಂತ ಅಂದ್ರೆ ದಟ್ ಈಸ್ ದ ಒನ್ ಹೌದು. ಸೀಕ್ರೆಟ್. ಅಂಡ್ ಇನ್ನೊಂದು ಹಾ ಸೀಕ್ರೆಟ್, ಸಣ್ಣ ಪುಟ್ಟ ಕೆಲ್ಸಗಳೆಲ್ಲ ಬೇಗ ಬೇಗ ಆಗ್ತಾ ಇದೆ, ಬಟ್ ಇದು ಹಾ ಅಜಾರಿಯಲ್ ಮಾತ್ರ ತುಂಬಾ ಬೇಗ ಆಗೋಯ್ತು ಅಂತ ಅನ್ಬಿಟ್ಟು. ಹಾ ಎರಡರಲ್ಲೂ ಒಂದೇ ಹೌದು. ಸೀಕ್ರೆಟ್ ಇದೆ. ಯಾಕೆ ಅಂತ ಹಾ ಅಂದ್ರೆ ಸಣ್ಣ ಪುಟ್ಟ ಕೆಲ್ಸಗಳು ನೀವು ಮೈಂಡ್ ಅಲ್ಲಿ ರೆಡಿ ಇರ್ತೀರಾ, ಇದ್ ಹಾ ಸಣ್ಣದಲ್ವಾ, ಇದ್ ಬೇಗ ಆಗೋಗುತ್ತೆ ಅಂತ ನೀವು ಮೈಂಡ್ ಅಲ್ಲಿ ರೆಡಿ ಇರ್ತೀರಾ, ಒಂದು ಥಿಂಗ್. ಅಂಡ್ ಹಾ ಆರ್ಕೇಂಜಲ್ ಅಜಾರಿಯಲ್ ನ ಕರೆದಾಗ ಅದು ನಿಮ್ಗೆ ಅಟ್ಯಾಚ್ ಆಗಿರುವಂತ ನಿಮ್ಮ ಪರ್ಸನಲ್ ಲೈಫ್ ನ ಇಶ್ಯೂ ಅಲ್ಲ, ಅದನ್ನ ನೀವು ಹಾ ಹೌದು ಬೇರೆಯವ್ರಿಗೋಸ್ಕರ ಕಾಲ್ ಮಾಡಿದ್ರಿ. ಸೊ ಹೌದು ಯಾಕೆ ನಾನು ಪದೇ ಪದೇ ಏಂಜಲ್ಸ್ ಸೆಷನ್ ಅಲ್ಲಿ ನಾಟ್ ನಿಮ್ಗೆ ಅಷ್ಟೇ ಅಲ್ಲ ಬೇರೆಯವ್ರಿಗೂ ಕಾಲ್ ಮಾಡಿ, ಬೇರೆಯವ್ರದ್ದು ಸಫರ್ ಮಾಡ್ತಾ ಹಾ ಇದಾರೆ ಅಂತ ಅಂದ್ರೆ ಅಲ್ಲೂ ಕೂಡ ನೀವು ಕಾಲ್ ಮಾಡಿ ಅಂತ ಯಾಕೆ ಹೇಳ್ತೀನಿ ಅಂತ ಅಂದ್ರೆ, ಒನ್ಸ್ ಹಾ ನಾವು ನಮ್ ಲೈಫ್ ಗೆ ರಿಲೇಟೆಡ್ ಆಗಿ ನಾವು ಕಾಲ್ ಮಾಡ್ಬೇಕು ಅಂತ ಅಂದಾಗ, ಕಾಲ್ ಮಾಡಿದಾಗ ಎಮೋಷನಲಿ ನಾವು ಅಟ್ಯಾಚ್ ಆಗಿರ್ತೀವಿ ಆ ಇಶ್ಯೂಗೆ. ಹೌದೌದು. ಆ ಪ್ರಾಬ್ಲಮ್ ಹಾ ನಮ್ದೇ ಆದಾಗ ನಾವ್ ಎಮೋಷನಲಿ ಅಟ್ಯಾಚ್ ಆಗಿ ನಾವ್ ಕರಿತೀವಿ. ಅದೊಂದ್ ರೀತಿ ಹೌದು ಹೆಂಗಿರತ್ತಂತ ಅಂದ್ರೆ ಮೊಬೈಲ್ ನ ಸ್ವಿಚ್ ಆಫ್ ಮಾಡ್ಬಿಟ್ಟು ನಾನ್ ಫೋನ್ ಮಾಡ್ತಾ ಇದೀನಿ ಅಂತ ಫೋನ್ ಮಾಡೋದು. ಹೌದು. ಓಕೆ, ಸೊ ಹಾ ನಾವ್ ಯಾವಾಗ ಎಮೋಷನಲಿ ಡಿಟ್ಯಾಚ್ ಆಗ್ತೀವಿ ಅದಾದ್ಮೇಲೆ ನಾವು ಕಾಲ್ ಹಾ ಮಾಡ್ತೀವಿ ಏಂಜಲ್ಸ್ ನ, ಏಂಜಲ್ಸ್ ಬ್ಲೆಸ್ಸಿಂಗ್ಸ್ ನಮ್ಗೆ ತುಂಬಾ ಈಸಿಯಾಗಿ ಬರಕ್ ಸ್ಟಾರ್ಟ್ ಆಗತ್ತೆ. ಓಕೆ, ಹೌದು. ಅಂಡ್ ನಾನ್ ಆರ್ಕೇಂಜಲ್ ಸ್ವಲ್ಪ ಅದಕ್ಕೆಲ್ಲ ಜಸ್ಟ್ ಮನುಷ್ಯರಿಗಷ್ಟೇ ಹಾ ಅಲ್ಲ, ಪ್ರಾಣಿಗಳಿಗೂ ವಿ ಕ್ಯಾನ್ ಕಾಲ್. ಪ್ರಾಣಿಗಳು ಹಾ ಹಾ ನಡ್ದಾಡ್ತಿರ್ತವೆ, ಆ ಆ ಹೌದು ತರದಲ್ಲಿ ಕೊನೆಯ ಒಂದು ಕ್ಷಣಗಳಿಗೋಸ್ಕರ, ಇಲ್ಲಾಂದ್ರೆ ರೋಡ್ ಅಲ್ಲಾದ್ರೂ ನಾವು ನೋಡ್ತಾ ಇರ್ತೀವಿ ಆಕ್ಸಿಡೆಂಟ್ ಆಗೋಗಿರುತ್ತೆ, ಬೀದಿ ನಾಯಿ ಜೀವ ಹೋಗಿರೋದಿಲ್ಲ, ಸುಮ್ಮನೆ ನರಳಾಡ್ತಿರುತ್ತೆ. ಸೊ ಅಂತ ಟೈಮ್ಗಳಲ್ಲೂ ಕೂಡ ನಾವು ಆರ್ಕೇಂಜಲ್ ಅಜಾರಿಯಲ್ ನ ಕರಿಬಹುದು. ಹೌದು. ಎಲ್ಲಾ ಈ ಏಂಜಲ್ಸ್ ಗಳ ಜೊತೆ ನಾನು ಕನೆಕ್ಟ್ ಆದಾಗ ತುಂಬಾ ಖುಷಿ, ಮತ್ತೆ ಹಗುರ ಬಾಡಿ ಎಲ್ಲಾ ಲೈಟ್ ಆದಂಗ ಆಗುತ್ತೆ ನಂಗ. ಇಡೀ ದಿನ ಫುಲ್ ಹ್ಯಾಪಿ ಮೂಮೆಂಟ್. ಎಷ್ಟು ಕೆಲ್ಸ ಇರ್ಲಿ ಏನಿಲ್ಲ, ನನ್ಗೆ ಅದೊಂದು ಎಷ್ಟು ಖುಷಿ. ಅಯ್ಯೋ ಎಷ್ಟು ಸುಂದರವಾಗಿದೆ ಅಲ್ಲ ಲೈಫ್ ಅಂತ ಇವಾಗ ಅನಿಸ್ತಾ ಇದೆ. ಬೇಡ, ಒಟ್ನಲ್ಲಿ ಖುಷಿಯಾಗಿರ್ಬೋದು. ಮನೆ ಕೆಲ್ಸಾನು ಮಾಡ್ತೀನಿ, ಎಲ್ಲಾರ್ದು ಮಾಡ್ತೀನಿ, ಅದ್ರ ತಕ್ಕನಂಗ್ ನನ್ ಕೇರ್ ನಾನ್ ಮಾಡ್ಕೊಂತೀನಿ ಚೆನ್ನಾಗಿ. ಹಂಗಾಗಿ ರೇಖಾ ಅವ್ರೆ, ಏನು ಆದ್ರೆ ಬೇಡ. ಆ? ಒಂದ್ ಹೇಳ್ತೀನಿ, ನೀವಿನ್ನ ಆಕ್ಚುಲಿ ಆ, ಏಂಜಲ್ಸ್ ರೆಲ್ಮ್ದು ಜಸ್ಟ್ ಹ್ಮ್. ಇಂಟ್ರೊಡಕ್ಷನ್ ತಗೊಂಡಿದೀವಿ, ಮೀನ್ಸ್ ಏಂಜಲ್ಸ್ ನಾವ್ ಈಗ ಪರಿಚಯ ಮಾಡ್ಕೊಂತಾ ಇದೀವಿ. ಅವ್ರ ಆದ್ರೂನು ಮ್ಯಾಮ್ ಅಷ್ಟ್ ಇಂಟ್ರೊಡಕ್ಷನ್ ಖುಷಿ ತಗೋತಾ ಕೊಡುತ್ತೆ. ಇದೀವಿ ಅಷ್ಟೇ, ಇನ್ನ ಡೆಪ್ತ್ ಅಲ್ಲಿ ನಾವು ಆ, ಹೋಗ್ತೀವಿ. ಹೋಲ್ಡ್ ಆನ್. ಅದೇ ಅಂತೀನಿ, ಡೆಪ್ತ್ ಅಲ್ಲಿ ಹೋದ್ರೆ ಇನ್ನೇನು ಹುಚ್ಚಿ ಆಗಲ್ಲ, ಬ್ಯಾಲೆನ್ಸ್ ಇದೀನಿ. ಅಷ್ಟು ಖುಷಿ ಇದೆ, ಸಿಕ್ಕಾಬಟ್ಟೆ ಎಂಜಾಯ್ ಮಾಡ್ತಾ ಇದೀನಿ ಆ ಎನರ್ಜಿನ. ಅಂದ್ರೆ ಹೇಳಕ್ಕೂ ಆಗಲ್ಲ. ಯಾರಿಗಾರ ಹೇಳಿದ್ರೆ ನಂಬಲ್ಲ, ನಿಮಗ್ ಹೇಳ್ತೀನಿ ಯಾಕಂದ್ರೆ ನಿಮಗ್ ಗೊತ್ತಿದೆ ಅದ್ರದ್ದಲ್ಲ. ಅದಕ್ಕೆ ಬೇರೆಯವ್ರಿಗೆ, ನನ್ ಮಗಳಿಗೆ ಗೊತ್ತಾಗತ್ತೆ, ಅವಳಿಗೆ ಹೇಳ್ಕಂತೀನಿ, ಮತ್ ಬೇರೆಯವ್ರಿಗೆಲ್ಲ ಹೇಳಲ್ಲ ನಾನು. ಅದು ಎಷ್ಟು ಹ್ಯಾಪಿ ಇದೆ. ಏನಾದ್ರೂನು ಯಾವ ಸಿಚುಯೇಷನ್ ದೊಡ್ಡದು ಅನ್ಸೋದೇ ಇಲ್ಲ ಇವಾಗ. ಇರ್ಲಿ ಬಿಡು ಇರ್ಲಿ ಬಿಡು ಎಲ್ಲದಕ್ಕೂನೆ. ಮತ್ತೆ ತುಂಬಾ ಈಸಿಯಾಗಿ ಕೆಲ್ಸ ಮಾಡ್ಕೊಂಡು ಹೋಗ್ತೀನಿ. ಏನಾರ ಆಗ್ಲಿ ಯಾವ್ದು ನನ್ ತಲೆಗೆ ತಗೊಳಲ್ಲ, ಮನ್ಸಿಗೂ ತಗೊಳಲ್ಲ. ಹಂಗೆ ಖುಷಿ ಇದೆ. ಏನೇ ಸಮಸ್ಯೆ ಇರ್ಲಿ, ಎಂತ ವಿಷಯ ಬರ್ಲಿ, ಅದನ್ನೊಂಥರ ಫರ್ಗಿವ್ ಮಾಡಕ್ ಕಲ್ತ್ಬಿಟ್ಟಿದೀನಿ. ಯಾರ್ದು ಮನ್ಸಲ್ಲಿ ಇಟ್ಕೊಂತ ಇಲ್ಲ ಇವಾಗ. ಹೋಗ್ಲಿ ಬಿಡು, ಅದು ಅವ್ರ ಪರ್ಪಸ್, ಇದ್ ನನ್ ಪರ್ಪಸ್ ಅನ್ಕೊಂಡು ಮುಂದಕ್ಕೆ ಹೋಗ್ತಾ ಇದೀನಿ.
ಹಂಗಾಗಿ ಖುಷಿ, ಅಯ್ಯೋ ಇಷ್ಟೊಂದು ಶಕ್ತಿ ಕೊಟ್ನಲ್ಲ ನನ್ಗೆ. ಅವಾಗ ತುಂಬಾ ನಾನು ಹಿಡ್ದಿಟ್ಟಿದ್ದೆ ವಿಷಯಗಳನ್ನ ತುಂಬಾ. ಅಂದ್ರೆ ನನ್ ಮಗಳಂತಾಳೆ, ನಿನ್ನಂತಾಳಿಗೂನು ಕಲ್ಸಿದಾರಲ್ಲ ಇವ್ರು, ಗ್ರೇಟ್ ಅಂತಾಳೆ ನಿಮಗೆ. ಯಾಕೆಂದ್ರೆ ನಾನ್ ತುಂಬಾ ತಗೊಳಲ್ಲ, ನಂಬಲ್ಲ ಯಾರನ್ನು. ಯಾವಾಗ್ಲೂ ಅಷ್ಟೇ, ಮೋಸ ಹೋಗಿದವ್ರು ನಂಬಲ್ಲ ಅಂತಲ್ಲ, ಹಂಗೆ ನಿನ್ನಂತೊಳೆ ಇಷ್ಟ ಕಲ್ತಿದ್ಯಲ್ಲ, ಅವ್ರು ತುಂಬಾ ಗ್ರೇಟ್, ಹೆಂಗ್ ಹೇಳ್ಕೊಟ್ಟಿರಲ್ಲ ನಿಮಗೆ ಅಂತ. ನಾನ್ ಹೇಳೋದ್ ನೋಡ್ ನಾಲೆಡ್ಜ್ ಅವಳು ಹಂಗಂತಾಳೆ, ಎಷ್ಟ್ ತಿಳ್ಕೊಂಡ್ಬಿಟ್ಟೆಲ್ಲ ಈ 3 ವರ್ಷದಲ್ಲಿ ಅಂತಾಳೆ. ಎಲ್ಲೋದ್ರು ಅಷ್ಟೇ ಮ್ಯಾಮ್, ನೀವ್ ಎಲ್ಲಾ ಕವರ್ ಮಾಡ್ತೀರಾ. ಯಾವ್ದೊಂದು ವಿಷಯ ತಗೊಳಕ್ ಹೋದ್ರು ನಾವಲ್ಲಿ, ಅಲ್ಲಿ ನೀವ್ ಏನ್ ಹೇಳಿದ್ರೆ ಅದೇ ಇರುತ್ತೆ. ಈ ಟೆಲಿಪತಿ ಅಂತ ಒಂದ್ ಹೋಗಿದ್ದಿಲ್ಲ ಧ್ಯಾನ ಅಂತ, ಅವ್ರು ಹೇಳಿದ್ರು. ಮೀನ್ಸ್ ನೀವ್ ಬೇರೆ ತರದಲ್ಲಿ ನಮಗೆ ಹೇಳಿರ್ತೀರ ಆ ವಿಷಯನ. ಈಗ ಒಂದ್ ಕ್ಲಾಸ್ ತಗೊಂಡಾಗ ಅವಾಗ್ಲೇ ಅದನ್ನ ನಮ್ ತಲೆಗೆ ಹಾಕಿರ್ತೀರ. ಅಲ್ಲಿ ಇದ್ರಲ್ಲಿ ಹೇಳಿದ ಅನ್ಕೊಂಡು, ಅಯ್ಯೋ ನಮ್ ಮ್ಯಾಮ್ ಎಲ್ಲ ತಿಳಿಸಿದಾರಲ್ಲ, ಇದ್ರಲ್ಲಿ ಒಂದ್ ಸ್ವಲ್ಪ ಒಂದ್ ವೇ ಅಷ್ಟೇ, ಇನ್ನೆಲ್ಲದು ನೀವ್ ಹೇಳ್ತಾ ಇರುತ್ತೆ. ಹಾಗೆ ಅಂತೀನಿ, ಫುಲ್ ಅಪ್ಡೇಟ್ ಮ್ಯಾಮ್ ಎಲ್ಲ ತಿಳಿಸ್ತಾರೆ ಅಂತ ಅದೇ ಹೇಳ್ತಿರ್ತೀನಿ ಎಲ್ಲರ ಹತ್ರ ನಾನು. ಹಾಗೆ ಎಲ್ಲಿ ಹೆಚ್ಚು ನಾನು ಡೈವರ್ಟ್ ಆಗೋದಿಲ್ಲ. ನಿಮ್ದು ಕನ್ನಡ ಮ್ಯಾಮ್ ಸ್ವಲ್ಪ 1-2 ಕ್ಲಾಸ್ ತಗೊಂಡೆ ನಾನು, ಬಯೋಲಜಿ ಅದೆಲ್ಲ. ಖುಷಿ ಆಗತ್ತೆ, ಅಯ್ಯೋ ಎಷ್ಟೊಂದ್ ವಿಷಯಗಳಿದಾವಲ್ಲ ಕಲೀಲಿಕ್ಕೆ ಅಂತ. ಮನಿ ಒಂದ್ ಇಟ್ಕೊಂಡ್ಬಿಟ್ರೆ ಸಾಕಷ್ಟೇ. ಅದು ಕೂಡ ಆಗತ್ತೆ, ಅದು ಕೂಡ ಆಗತ್ತೆ. ನೀವು ಹೀಲಿಂಗ್ ಸೆಷನ್ ಸ್ಟಾರ್ಟ್ ಮಾಡಿ. ಮಾಡ್ತೀನಿ, ಅದೇ ಮ್ಯಾಮ್ ಎಲ್ಲರಿಗೂ ನಾನು ಶೋ ಮಾಡ್ತಿದೀನಿ ಇವಾಗ. ಏನ್ ಇಟ್ಕೊಳಲ್ಲ, ತಿಳಿಸ್ತಾ ಇದೀನಿ. ಅವ್ರ ಇಂಟ್ರೆಸ್ಟ್ ಬರ್ತೀವಿ ಅಂತಾರೆ, ಓಕೆ ಬಂದ್ರು ಸರಿ ಬಿಟ್ರೆ ಸರಿ ಹೇಳದ್ ಹೇಳ್ತೀನಿ. ನಮ್ಮ ಅಮ್ಮಂಗೆ ನಾನು ಇಲ್ಲಿಂದಲೇ ಇದು ಮಾಡಿದೆ ಮ್ಯಾಮ್, ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದಾರ ಅಮ್ಮ. ಕಾಲ್ ನೋವು ಸ್ವಲ್ಪ ಚೇಂಜ್ ಆಗಿ ನಡೀತಾ ಇದಾರೆ ಚಂದ. ಅದೇ ಹೇಳ್ತಾರ. ಆಮೇಲೆ ಅವ್ರಿಗೆಲ್ಲ ಹೀಲಿಂಗ್ ಸಿಂಬಲ್ ಬರೆಯಕ್ ಕೊಟ್ಟೆ ಅಂತಾರೆ. ಹೆದರ್ತಿದ್ದೆ ನಾನು, ಇವಾಗ ಎನರ್ಜಿ ಚೆನ್ನಾಗಿದೆ, ಧೈರ್ಯವಾಗಿ ಹತ್ತುತ್ತೀನಿ ಅಂತಾರೆ. ಮೆಟ್ಲು ನೋಡಿದ್ರೆ ಹೆದ್ರೋರಂತವ್ರು ಕಾಲ್ ನೋವಿಗೆ. ಅವಾಗ ಖುಷಿ ಆಯ್ತು ರಿಸಲ್ಟ್ ನೋಡ್ಬಿಟ್ಟು ನಂಗೆ, ಓ ಸಖತ್ತಾಗಿ ವರ್ಕ್ ಆಗಿದೆ ಅಂತ. ಹಂಗೆ ನನ್ ಹಿಂಗೆ ಗೊತ್ತಾ, ಯಾರ್ಯಾರು ಇಷ್ಟ ಪಡ್ತಾರೋ ಅವ್ರಿಗೆ ಕೊಡ್ತೀನಿ ಅಷ್ಟೇ. ಈಗ ನಂಬಿಕೆ ಇದ್ ಬರ್ಬೇಕು. ಹಾಗೆ ಸ್ಟಾರ್ಟ್ ಮಾಡಿ ನೀವು. ಜಸ್ಟ್ ನೀವು ಏಂಜಲ್ಸ್ ಅನ್ನ ಕನೆಕ್ಟ್ ಆಗಿ, ಏಂಜಲ್ಸ್ ಗೆ ನನ್ನಿಂದ ಯಾರಿಗೆಲ್ಲ ಹೆಲ್ಪ್ ಆಗೋದಿದೆ, ಯಾರಿಗೆಲ್ಲ ಸರ್ವ್ ಆಗೋದಿದೆ, ಅವ್ರು ನನ್ಗೆ ಬರ್ತಾರೆ ಅಂತ ಹೇಳಿ ಜಸ್ಟ್ ನೀವು ಸ್ಟಾರ್ಟ್ ಮಾಡಿ. ಯಾವ್ದೇ ಎಕ್ಸ್ಪೆಕ್ಟೇಷನ್ ಇಷ್ಟ ಆಗ್ಬೇಕು, ಆ ತರ ಆಗ್ಬೇಕು, ಈ ತರ ಆಗ್ಬೇಕು, ಯಾವ ಎಕ್ಸ್ಪೆಕ್ಟೇಷನ್ಸ್ ಬೇಕಿಲ್ಲ. ಜಸ್ಟ್ ಗೋ ವಿತ್ ದ ಫ್ಲೋ. ಆ ತರದಲ್ಲಿ ಸ್ಟಾರ್ಟ್ ಮಾಡಿ. ಓಕೆ, ಆಲ್ ದ ಬೆಸ್ಟ್. ಓಕೆ ಮ್ಯಾಮ್, ಥ್ಯಾಂಕ್ ಯು. ಎಸ್ ಮಂಜು ಅವರೇ, ಅನ್ಮ್ಯೂಟ್ ಮಾಡಿದ್ದೀನಿ ನೋಡಿ. ಪರ್ಮಿಷನ್ ಕೊಟ್ಟಿದ್ದೀನಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮಂಜು ಅವರೇ ಕೇಳಿಸ್ತಾ ಇದ್ಯಾ ನನ್ನ ವಾಯ್ಸ್? ನಿಮ್ ವಿಡಿಯೋಸ್ ಚೆಕ್ ಆಗಿದೆ. ಇನ್ನಾರ್ದಾದ್ರು ಕ್ವಶನ್ಸ್ ಇದ್ರೆ ಹ್ಯಾಂಡ್ ರೈಸ್ ಮಾಡಿ. ಹಾ ಕೇಳಿಸ್ತಾ ಇದೆ, ವಿಡಿಯೋಸ್ ಚೆಕ್ ಆಗಿದೆ. ಇಟ್ಸ್ ಓಕೆ, ವಿಡಿಯೋ ಆಫ್ ಮಾಡಿ ಮಾತಾಡಿ. ವಾಯ್ಸ್ ಕೂಡ ವಾಯ್ಸ್ ಕೇಳಿಸ್ತಿದ್ಯಾ ಮ್ಯಾಮ್? ಹಾ, ಎಸ್ ಮ್ಯಾಮ್, ಒಂದು ಡೌಟ್ ಇತ್ತು ಮ್ಯಾಮ್. ಗಾರ್ಡಿಯನ್ ಏಂಜಲ್ಸ್ ಬಗ್ಗೆ ನೀವು ಹೇಳಿದ್ರಿ, ಹ್ಮ್ ಅದು ಅಂದ್ರೆ ಪ್ರತಿಯೊಬ್ಬರಿಗೂ ಫ್ರಮ್ ಬರ್ತ್ ಟಿಲ್ ಡೆತ್ ತನಕ ಒಬ್ರು ಗಾರ್ಡಿಯನ್ ಏಂಜಲ್ಸ್ ಇರ್ತಾರೆ. ಪ್ರತಿಯೊಬ್ಬರಿಗೂ ಸ್ಪೆಸಿಫಿಕ್ ಆಗಿ ಇವ್ರಿಗಿವ್ರು ಅಂತ. ನನ್ನ ಗಾರ್ಡಿಯನ್ ಏಂಜಲ್ ಯಾರು ಅಂತ ತಿಳ್ಕೊಳ್ಳೋದು ಹೇಗೆ ಮ್ಯಾಮ್? ಮುಂದೆ ಬರುತ್ತೆ ಮೆಡಿಟೇಷನ್ಸ್ ಎಲ್ಲ. ನೆಕ್ಸ್ಟ್ ಬರುತ್ತಾ ಮ್ಯಾಮ್? ಹೌದು. ಓಕೆ ಮ್ಯಾಮ್. ಓಕೆ ಮ್ಯಾಮ್, ಇವರು ರೇಖಾ ಮ್ಯಾಮ್ ಹೇಳಿದ್ರು, ಅಂಡ್ ನಾನು ಕೂಡ ಎಲ್ಲಾರು ಇದಾರೆ ಗ್ರೂಪ್ ಅಲ್ಲಿ, ಸೊ ಹೇಳ್ಬೇಕು ಅಂತ ಅನಿಸ್ತು. ನಾನು ಕೂಡ ರೇಖಿ ಪ್ರಾಕ್ಟೀಸ್ ಮಾಡ್ತಿದ್ದೀನಿ, ಹಿಪ್ನೋಸಿಸ್ ಪ್ರಾಕ್ಟೀಸ್ ಮಾಡ್ತಿದ್ದೀನಿ. ಅದೆಲ್ಲ ಯಾವ್ದನ್ನು ನನಗೆ ರಿಸಲ್ಟ್ ಅಂತ ಅನ್ನಿಸ್ತಾ ಇಲ್ಲ. ಅಂದ್ರೆ ನನಗೆ ಪರ್ಸನಲಿ ಓಕೆ, ಪ್ರಾಕ್ಟೀಸ್ ಮಾಡ್ಬೇಕು, ಅದ್ ಮ್ಯಾನ್ಯಲಿ ಮಾಡ್ಕೊಂಡು ಹೋಗ್ಬೇಕು, ನಿಧಾನವಾಗಿ ಗೊತ್ತಾಗುತ್ತೆ ಅಂತ ಹೇಳ್ತಾರೆ, ಮಾಡ್ತಾ ಇದ್ದೀನಿ. ಬಟ್ ಏಂಜಲ್ಸ್ ಮಾತ್ರ ಅದ್ ಹೆಂಗೆ ಅಂದ್ರೆ ಎಫರ್ಟ್ ತುಂಬಾ ಕಡಿಮೆ ಎಫರ್ಟ್ ಹಾಕ್ತಿವಿ, ನಾವು ಪ್ರೇಯರ್ ಮಾಡ್ತೀವಿ, ಅಂದ್ರೆ ಮನಸ್ಫೂರ್ತಿಯಾಗಿ ಮಾಡ್ತೀವಿ. ಬಟ್ ಅದ್ರ ರಿಸಲ್ಟ್ ತುಂಬಾನೇ ಫಾಸ್ಟ್ ಆಗಿ ರಿಸಲ್ಟ್ಸ್ ಬರ್ತಾ ಇದೆ ಮ್ಯಾಮ್. ಸಣ್ಣ ಸಣ್ಣ ವಿಷಯಗಳಿಗೆ ಅವ್ರು ಹೇಳ್ದಂಗೆ ನೀವ್ ಹೇಳ್ತಾ ಇದ್ರಿ, ಅಂದ್ರೆ ನಿಮ್ಮ ಲೈಫ್ ಇಂದ ಎಕ್ಸಾಂಪಲ್ ನೀವು ಕೊಟ್ಟು ನೀವ್ ಹೇಳಿದ್ರಿ ಯಾವಾಗೆಲ್ಲ ಯೂಸ್ ಮಾಡ್ತಾ ಇದ್ದೆ ಅಂತ. ಒಂದು ಪಾರ್ಕಿಂಗ್ ಸ್ಪೇಸ್ ಸಿಗ್ತಾ ಇಲ್ಲ ಅಂದಿದ್ರು ಯೂಸ್ ಮಾಡ್ತಿದ್ದೆ, ಒಂದು ಟ್ರಾವೆಲಿಂಗ್ ಹೋಗುವಾಗ ಭಯ ಆದ್ರೆ ಯೂಸ್ ಮಾಡ್ತಿದ್ದೆ ಅಂತ. ನಾನು ಕೂಡ ಸರಿ ಆಯ್ತು, ಹಂಗಾರೆ ಸಣ್ಣ ಪುಟ್ಟದೇನಾದ್ರು ನನಗೆ ಕಷ್ಟ ಅನ್ಸಿದ್ರೆ ಅಥವಾ ಬೇಕು ಅನ್ಸಿದ್ರೆ ಯೂಸ್ ಮಾಡೋಣ ಅಂದ್ಬಿಟ್ಟು ನಾನು ಹಂಗೆ
ಯೂಸ್ ಮಾಡ್ತಾ ಇದ್ದೆ ಮ್ಯಾಮ್. ಅಂದ್ರೆ ಇದು ತಮಾಷೆ ಅನ್ಸುತ್ತೆ, ಬಟ್ ನಮೀಗ ಸಣ್ಣದ ಒಂದು ಇದು ಅನ್ಸುತ್ತೆ ಮ್ಯಾಮ್. ಅಂದ್ರೆ ಪಾರ್ಲರ್ ಹುಡುಕ್ತಾ ಇದ್ದೆ ಮ್ಯಾಮ್, ಅಂದ್ರೆ ನಮ್ಮ ಮನೆ ಹತ್ರದಲ್ಲಿ ಸಿಗ್ತಾನೆ ಇರ್ಲಿಲ್ಲ ಮ್ಯಾಮ್. ಒಂದು ಆಲ್ಮೋಸ್ಟ್ ಒಂದು 15 ಡೇಸ್ 20 ಡೇಸ್ ಇಂದ ಅಲ್ಲೊಂದು ಯಾವ್ದೋ ದೂರದಲ್ಲಿ ಅಲ್ಲೊಂದು ಹೋಗ್ ಬಂದೆ, ಇಲ್ಲೊಂದು ಹೋಗ್ ಬಂದೆ, ಅದು ಸೆಟ್ ಆಗ್ತಿರ್ಲಿಲ್ಲ. ಸೊ ಹತ್ರದಲ್ಲಿ ಯಾವ್ದಾದ್ರು ಸಿಕ್ಕಿದ್ರೆ ಚೆನ್ನಾಗಿರ್ತಿತ್ತು. ಅದಕ್ಕೆ ಆರ್ಕ್ ಏಂಜಲ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್ ನಂಗೆ ಹೆಲ್ಪ್ ಮಾಡಿ, ಈ ಹತ್ರದಲ್ಲಿ ಯಾವ್ದಾದ್ರು ಮನೆ ಹತ್ರದಲ್ಲಿ ಯಾವ್ದಾದ್ರು ಸಿಗ್ಬೇಕು ಅಂತ ಅನ್ಕೊಂಡೆ. ನೋಡಿದ್ರೆ ನಮ್ಮ ಮನೆಯಿಂದ ಒಂದು 4-5 ಮನೆ ಬಿಟ್ಟು ಇಲ್ಲೇನೆ 2 ಪಾರ್ಲರ್ ಇದೆ. ನನ್ ಗಮನಕ್ಕೆ ಬಂದಿಲ್ಲ. ಆಮೇಲೆ ಈವನ್ ಜಿಮ್ಮಿಗೆ ಜಾಯಿನ್ ಆಗುವಾಗ್ಲೂ ಅಷ್ಟೇನೆ, ತುಂಬಾ ಗೂಗಲ್ ಅಲ್ಲೆಲ್ಲ ಸರ್ಚ್ ಮಾಡಿದೆ, ಯಾವ್ದು ಸಿಗ್ಲಿಲ್ಲ. ಹತ್ರದಲ್ಲಿ ಇದ್ದರೆ ಚೆನ್ನಾಗಿರ್ತಿತ್ತು ಅನ್ಕೊಂಡೆ. ಅವಾಗ ಒಬ್ರು ಆಫೀಸಲ್ಲೇನೆ ಒಬ್ರು ಹೇಳಿದ್ರು, ವಾಪ್ಸನ್ದಲ್ಲಿ ನಿಮ್ಮ ರೋಡ್ ಪಕ್ಕದ ರೋಡಲ್ಲೇ ಇದೆ ನೋಡಿ ಅಂತ. ಅಂಡ್ ಹೋಗೆಲ್ಲ ವಿಚಾರಿಸ್ಕೊಂಡ್ ಬಂದೆ, ಅದು ನನಗೆ ಖುಷಿ ಆಯ್ತು. ಸೊ ಅವೆರಡೂನು ಸಾಲ್ವ್ ಆಯ್ತು. ಅಂಡ್ ನಮ್ಮ ಆಫೀಸ್ ಅಲ್ಲಿ ಒಂದು ಕರ್ಟೈನ್ಸ್ ಒಂದು ಪ್ರಾಬ್ಲಮ್ ಇತ್ತು, ಅದು ಆಲ್ಮೋಸ್ಟ್ ಒಂದು 3 ಮಂತ್ಸ್ ಇಂದ ಇತ್ತು. ಅದು ಸಾಲ್ವ್ ಆಗ್ತಾ ಇರ್ಲಿಲ್ಲ, ಎಷ್ಟೆಲ್ಲ ರಿಕ್ವೆಸ್ಟ್ ಲೆಟರ್ ಕೊಟ್ರು ಆಗ್ತಾ ಇರ್ಲಿಲ್ಲ. ಆದ್ರೆ ಅದ್ ನನಗೆ ಒಂದ್ ಥಾಟ್ ಬಂತು, ಕರ್ಟನ್ಸ್ ಏನಕ್ಕೆ, ಏನೋ ಒಂದ್ ಮ್ಯಾಪ್ ತಗೊಂಬಂದ್ ಹಾಕೊಂಡ್ಬಿಟ್ರೆ ಮುಗ್ದೋಯ್ತಲ್ವಾ ಸಾಕು ಅಂತ ಅಂದ್ಬಿಟ್ಟು. ಅದೊಂಥರ ಐಡಿಯಾ, ಅದು ಏಂಜಲ್ಸಿಗೆ ಅದೊಂದ್ ಪ್ರೇ ಮಾಡಿದ್ದೆ, ಅದು ನನ್ಗೆ ಅದು ಐಡಿಯಾ ಬಂತು, ಅದು ಪ್ರಾಬ್ಲಮ್ ಸಾಲ್ವ್ ಆಯ್ತು. ಆಮೇಲೆ ಏನಾದ್ರೂ ನೆನಪಾಗ್ತಿಲ್ಲ ಅಂತಂದ್ರೆ, ನನ್ನ ಮೆಮೊರಿ ಪವರ್ ಜಾಸ್ತಿ ಆಗೋದಕ್ಕೋಸ್ಕರ ಏಂಜಲ್ಸ್ ಹೆಲ್ಪ್ ಕೇಳ್ತೀನಿ. ಅಯ್ಯೋ ನೆನಪಾಗ್ತಿಲ್ಲ, ಪ್ಲೀಸ್ ಹೆಲ್ಪ್, ನೆನಪಾಗೋ ತರ ಮಾಡಿ ಅಂತ. ಒಂದ್ ಸ್ವಲ್ಪ ಹೊತ್ತಿಗೆ ಅದ್ ನೆನಪಾಗ್ಬಿಡತ್ತೆ ಮ್ಯಾಮ್, ಅದು ಕೂಡ ಶಾಕಿಂಗ್. ಸೊ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಇದನ್ನೆಲ್ಲ ನನ್ನ ತಮ್ಮನ ಹತ್ರ ನಾನು ಖುಷಿಯಾಗಿ ಫುಲ್ ಎಕ್ಸೈಟ್ ಅಲ್ಲಿ ಹೇಳ್ಕೊತಾ ಇರ್ತೀನಿ. ಅವನು ನಗ್ತಾನೆ, ಇದೆಲ್ಲ ಕೋಇನ್ಸಿಡೆನ್ಸ್ ಸುಮ್ನಿರು ಅಂತ ಅಂತಾನೆ. ಸರಿ ಬಿಡು ಆಯ್ತು ಅಂತ ಸುಮ್ನೆ ಆಗ್ತೀನಿ. ಎಸ್, ಇವಾಗ ನೀವೇನ್ ಹೇಳಿದ್ರಲ್ಲ, ಈ ಸಣ್ಣ ಸಣ್ಣ ವಿಷಯಗಳು, ಈ ಸಣ್ಣ ಸಣ್ಣ ವಿಷಯಗಳು ನಿಮ್ಮ ಒಂದು ಟ್ರಸ್ಟ್ ಅನ್ನ ಜಾಸ್ತಿ ಮಾಡ್ತಾ ಹೋಗುತ್ತೆ. ನಿಮ್ ಹೌದು ಮ್ಯಾಮ್, ಟ್ರಸ್ಟ್ ಹೌದು ಅನ್ನ ಹೌದು. ಸ್ಟ್ರಾಂಗ್ ಮಾಡ್ತಾ ಹೋಗುತ್ತೆ. ಒನ್ಸ್ ಸಣ್ಣದು ಆಗ್ತಾ ಇದೆ ಅನ್ನೋ ಟ್ರಸ್ಟ್ ನಿಮ್ಗೆ ಸ್ಟ್ರಾಂಗ್ ಆಯ್ತು ಅಂತ ಅಂದ್ರೆ, ದೊಡ್ಡ ಚಾಲೆಂಜಿಗೂ ಕೂಡ ನೀವ್ ಏಂಜಲ್ಸ್ ನ ಕಾಲ್ ಮಾಡ್ತೀರಾ. ನಿಮ್ಮ ಟ್ರಸ್ಟ್ ಅಷ್ಟು ಸ್ಟ್ರಾಂಗ್ ಆಗಿರುತ್ತೆ, ಆ ದೊಡ್ಡ ಚಾಲೆಂಜ್ ಕೂಡ ಸಾಲ್ವ್ ಆಗ್ತವೆ. ಹೌದು ಮ್ಯಾಮ್, Okay. ನೀವ್ ಹೇಳಿದ್ ಸತ್ಯ. ಸಣ್ಣ ಸಣ್ಣ ವಿಷಯಕ್ಕೆ ನಾವು ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಹೋಗಲ್ಲ, ಪ್ರೇ ಮಾಡ್ತೀವಿ. ಸರ್ ಅದ್ರ ಬಗ್ಗೆ ನೆಕ್ಸ್ಟ್ ಯೋಚನೆ ಕೂಡ ಮಾಡಕ್ ಹೋಗಲ್ಲ, ಪ್ಲೀಸ್ ಹೆಲ್ಪ್ ಮಾಡಿ ಅಂತ ಕೇಳ್ತೀನಿ. ಆಮೇಲೆ ಮರ್ತೋಗ್ಬಿಡ್ತೀನಿ, ಅದನ್ನ ಕೇಳಿದ್ದೆ ಮರ್ತೋಗ್ಬಿಡ್ತೀನಿ. ಅದಾದ್ಮೇಲೆ ಹೆಲ್ಪ್ ಅದು ಕೆಲ್ಸ ಆದ್ಮೇಲೆ ಹೌದಲ್ವಾ ನಾನ್ ಪ್ರೇ ಮಾಡಿದ್ದೆ ಅಂತ ಅವಾಗ ನೆನಪಾಗುತ್ತೆ. ಬಟ್ ದೊಡ್ಡ ವಿಷಯಗಳು ಹಂಗಲ್ಲ, ನಾವ್ ಪ್ರೇ ಮಾಡ್ಬಿಟ್ಟು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತೀವಿ, ಆಗುತ್ತಾ ಇಲ್ವಾ ಓವರ್ ಥಿಂಕಿಂಗ್ ಮಾಡ್ತಾ ಇರ್ತೀವಿ. ಅದು ಸ್ವಲ್ಪ ಅದು ಮೋಸ್ಟ್ಲಿ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ ಅನ್ಸುತ್ತೆ Yes. ಮ್ಯಾಮ್. ಸೊ ಅದೇ, ಈ ಏಂಜಲ್ಸ್ ಗೆ ಇದು ಚಿಕ್ಕ ವಿಷಯ, ಇದು ದೊಡ್ಡ ವಿಷಯ ಏಂಜಲ್ಸ್ ನೋಡೋದಿಲ್ಲ. ಅವ್ರಿಗೆ ಕರ್ಮ ಇಷ್ಟಿದ್ಯಾ ಅವ್ರು ನೋಡೋದಿಲ್ಲ. ನೀವ್ ಕೇಳಿದ್ದೇನು ನಾನ್ ಕೊಡ್ತೀನಿ, ಬಟ್ ಹೌದು ನಾವ್ ಎಷ್ಟು ನಮ್ ವಿಷಯಗಳಲ್ಲಿ ಸ್ಟಕ್ ಆಗಿರ್ತೀವಿ ಅಂತ ಅಂದ್ರೆ, ಏಂಜಲ್ಸ್ ಕೊಡ್ತಾ ಇದಾರೆ ಅಂತ ಅಂದ್ರು ಅದನ್ನ ಸ್ವೀಕರಿಸೋದಕ್ಕೆ ನಾವ್ ರೆಡಿ ಇರೋದಿಲ್ಲ. ಸೊ ಬಟ್ ಒನ್ಸ್ ನಾವು ದೊಡ್ಡ ವಿಷಯಗಳನ್ನ ಇದ್ರಿಂದ ಹೆಂಗೆ ನಾವು, ಡಿಟ್ಯಾಚ್ ಆಗ್ಬೇಕು. ದೊಡ್ಡ ವಿಷಯಗಳು, ದೊಡ್ಡ ಒಂದು ಇದಿರುತ್ತಲ್ಲ ಮ್ಯಾಮ್, ಆಸೆಗಳು, ಅದನ್ನ ಹೇಗೆ ನೆರವೇರ್ಸ್ಕೊಳ್ಳೋದು ಗೊತ್ತಾಗ್ತಿಲ್ಲ ಮ್ಯಾಮ್. ಡೈಲಿ ಪ್ರೇ ಡಿಟ್ಯಾಚ್ಮೆಂಟ್ ಮಾಡ್ತಿರ್ತೀವಿ, ಡೈಲಿ ಹೀಲ್ ಅಷ್ಟೇ, ಡಿಟ್ಯಾಚ್ಮೆಂಟ್. ಹ್ಮ್ ಸೊ ಅಂದ್ರೆ ಅದ್ರ ಬಗ್ಗೆ ಥಿಂಕ್ ಕೂಡ ನಾವು ಮಾಡಬಾರ್ದು. ಪ್ರೇ ಮಾಡೋದು ಲೈಕ್ ಎಕ್ಸಾಂಪಲ್, ಈಗ ಯಾವ್ದೋ ಒಂದ್ ಪಾರ್ಲರ್ಗೋಸ್ಕರ ನೀವು ಪ್ರೇ ಮಾಡಿದ್ರಿ, ಸಂಜೆ ಬೆಳಿಗ್ಗೆ ನೀವು ಯೋಚನೆ ಮಾಡ್ಲಿಲ್ಲ, ಹೌದು ಬೇಕಾಗಿತ್ತು, ಅವಶ್ಯಕತೆ ಇತ್ತು, ಪ್ರೇ ಮಾಡಿದ್ರಿ, ಅದಾದ್ಮೇಲೆ ನೀವು ಹ್ಮ್ ಡಿಟ್ಯಾಚ್ ಆದ್ರಿ ಅದ್ರಿಂದ. ಹೌದು ಹೌದು ಹಂಗಂತ ಹೌದು. ನಿಮ್ಗೆ ಅದ್ ಅವಶ್ಯಕತೆ ಇರ್ಲಿಲ್ವಾ? ಅವಶ್ಯಕತೆ ಇತ್ತು, ಬಟ್ ಡಿಟ್ಯಾಚ್ ಹ್ಮ್ ಆದ್ರಿ. ಇಟ್ಸ್ ಓಕೆ ಹ್ಮ್ ಅನ್ನೋ ತರದಲ್ಲಿ ಡಿಟ್ಯಾಚ್ ಆದ್ರಿ. ಪ್ರೇ ಮಾಡಿದೀನಿ, ಕೊಡೋದು ಬಿಡೋದು ನಿಮ್ ಇಷ್ಟ ಅನ್ನೋ ತರದಲ್ಲಿ ಡಿಟ್ಯಾಚ್ ಆದ್ರಿ. ರಿಸಲ್ಟ್ ಗೆ ಅಟ್ಯಾಚ್ ಆಗ್ಲಿಲ್ಲ. ಸೊ ಆ ಮನಸ್ಥಿತಿ ನೀವು ಬರ್ಬೇಕು ದೊಡ್ಡ ವಿಷಯಗಳು. ಆಮೇಲೆ ಇನ್ನೊಂದು ಎಕ್ಸಾಂಪಲ್ ಹೇಳ್ಬೇಕು ಮ್ಯಾಮ್. ಯಾವ್ದೋ ಒಂದು ಟ್ರಾನ್ಸಾಕ್ಷನ್ ಮಾಡ್ಬೇಕಾಗಿತ್ತು, ಅದು ಫೋನ್ ಪೇ ಏನೂ ಇಲ್ಲ, ಗೂಗಲ್ ಪೇ ಫೋನ್ ಪೇ ಏನೂ ಇಲ್ಲ, ಅವ್ರು ಕಾರ್ಡ್ ಕೇಳ್ತಾ ಇದಾರೆ. ಅದು ನನ್ನ ಹತ್ರ ರುಪೇ ಕಾರ್ಡ್ ಇರೋದು, ಇನ್ನೊಂದು ಎಕ್ಸ್ಪೈರ್ ಆಗಿದೆ. ಆಫೀಸಲ್ಲಿ ಇನ್ನೊಬ್ರದ್ದು ಕೇಳ್ದೆ, ಅವ್ರದ್ದು ಟೆಸ್ಟ್ ಮಾಡ್ದೆ, ಅವ್ರದ್ದು ರುಪೇ ಕಾರ್ಡ್ ಇತ್ತು. ಅಯ್ಯೋ ಇದ್ ಬೇಕಾಗಿತ್ತಲ್ಲ, ಪ್ಲೀಸ್ ಏಂಜಲ್ಸ್ ಹೆಲ್ಪ್ ಮಾಡಿ ಅಂತ ಇಷ್ಟೇ ನಾನು ಕೇಳಿದ್ದು. ನನಗ್ ಪೇ ಮಾಡ್ಲೇಬೇಕು ಅಂತ ಅಂದ್ಬಿಟ್ಟು ಈ ಕೆಲ್ಸ ನಂಗೆ ಆಗ್ಲೇಬೇಕು ಅಂತ ಕೇಳಿದೆ ಅಷ್ಟೇನೆ. ನೋಡಿದ್ರೆ ನೆಕ್ಸ್ಟ್ ಗೆ ಇನ್ನೊಬ್ರು ಯಾರೋ ಶಿಲ್ಪಾ ಅಂತ ಅವ್ರ ಮೇಡಮ್ ಬಂದ್ರು. ಅವ್ರ ಕೈನಲ್ಲಿ ಅದೊಂದು ಕಾರ್ಡ್ ಇಟ್ಕೊಂಡೇ ಬಂದಿದ್ದಾರೆ, ಇಲ್ಲಿ ಕಾರ್ಡ್ ಪಕ್ಕದಲ್ಲಿ ಇಟ್ಟಿದ್ರು. ಯಾವ್ದ್ ಮೇಡಮ್ ಇದು ಕಾರ್ಡ್ ಅಂತ ಅಂದ್ಬಿಟ್ಟು ಚೆಕ್ ಮಾಡ್ತೀನಿ ಮ್ಯಾಮ್, ಅದೋ ಒಂದು ಪೇಮೆಂಟ್ ಮಾಡ್ಬೇಕಿತ್ತು ಅಂತ ಇಸ್ಕೊಂಡ್ಬಿಟ್ಟು ಕಾರ್ಡ್ ನಂಬರ್ ಎಂಟ್ರಿ ಮಾಡಿದೆ, ಪಟ್ ಅಂತ ತಗೊಂಡೇ ಬಿಡ್ತು ಅದು ಕಾರ್ಡ್. ನನಗೆ ಶಾಕ್ ಆಯ್ತು ಮ್ಯಾಮ್. ಅದಕ್ಕೋಸ್ಕರ ಏಂಜಲ್ಸ್ ನ ನಾವು ಮ್ಯಾಜಿಕಲ್ ರೀತಿಯಲ್ಲಿ ಒಂದು ಇದು ಕರೆಯೋದು. ಹೌದು, ನಾನ್ ಮನೆಗ್ ಬಂದು ನನ್ನ ಹತ್ರ 2 ಕಾರ್ಡ್ ಟ್ರೈ ಮಾಡ್ದೆ, ಆಗ್ಲಿಲ್ಲ. ಇನ್ನೊಬ್ರ ಹತ್ರ ಕೇಳ್ದೆ, ಅದು ಕೂಡ ಆಗ್ಲಿಲ್ಲ. ಅದು ದಿಸ್ ಕಾರ್ಡ್ ಡಸ್ ನಾಟ್ ಅಲೋ, ದಿಸ್ ಕೆನಾಟ್ ಬಿ ಅಲೋಡ್ ಅಂತ ಏನೋ ಬಂತು, ಅದು ತಗೊಳ್ಳಿಲ್ಲ ಅದು. ಇವ್ರು ತಾನಾಗೆ ತಾನ್ ಮೇಡಮ್ ಬಂದ್ ಕುತ್ಕೊಂಡ್ರು, ಅವ್ರ ಕೈನಲ್ಲಿ ಕಾರ್ಡ್ ಇಟ್ಕೊಂಡೇ ಬಂದಿದ್ದಾರೆ. ಅಲ್ಲಿ ನನ್ ಟೇಬಲ್ ಮೇಲೆ ಇಟ್ಟಿದ್ರು. ಮೇಡಮ್ ಯಾವ್ದು ಮೇಡಮ್ ಇದು ಕಾರ್ಡ್, ಟ್ರೈ ಮಾಡ್ಲಾ, ಟ್ರಾನ್ಸಾಕ್ಷನ್ ಮಾಡ್ಬೇಕಿತ್ತು ಅಂತ ಅಂದ್ಬಿಟ್ಟು ಇಸ್ಕೊಂಡು ಎಂಟ್ರಿ ಮಾಡ್ದೆ, ತಗೊಂಡೇ ಬಿಡ್ತದು. ಅದಾಯ್ತು ಅದ್ ಪೇಮೆಂಟ್.
ಖುಷಿ ಆಯ್ತು ಮ್ಯಾಮ್. ಮ್ಯಾಮ್ ಆಮೇಲೆ ಇನ್ನೊಂದ್ ಕೇಳೋಣ ಅನ್ಕೊಂಡೆ ಮ್ಯಾಮ್, ಇದು ಲೆಫ್ಟ್ ಹ್ಯಾಂಡ್ ತುಂಬಾ ಪೇನ್ ಇದೆ ಮ್ಯಾಮ್. ಆಲ್ಮೋಸ್ಟ್ ಒಂದು 25 ಡೇಸ್ ಇಂದ ಪೇನ್ ಇದೆ, ಕಡಿಮೆನೇ ಆಗ್ತಾ ಇಲ್ಲ. ಟ್ಯಾಬ್ಲೆಟ್ಸ್ ಎಲ್ಲ ತಗೊಂಡು ಡಾಕ್ಟರ್ ಹತ್ರನೂ ಹೋಗಿ ಬಂದಿದ್ದೀನಿ, ಆರ್ಥೋಪೆಡಿಕ್ ಡಾಕ್ಟರ್ ಹತ್ರ. ಬಟ್ ಇದಕ್ಕೆ ನಾನು ಇನ್ನೂ ಏಂಜಲ್ಸ್ ಹೆಲ್ಪ್ ತಗೊಂಡಿಲ್ಲ. ಸ್ಪೆಸಿಫಿಕ್ ಆಗಿ ಈ ತರ ಇಂತ ಏಂಜಲ್ ಅಂತ ಏನಾದ್ರು ಇದೆಯಾ ಮ್ಯಾಮ್? ನೀವೇ ಇವಾಗ ಯಾವ್ದು? ಎಲ್ಲ ನೋಡಿದೀರಾ ವಿಡಿಯೋಸ್? ಹಾ ಮ್ಯಾಮ್, ನೋಡಿದೀನಿ. ಓಕೆ, ಸೊ ಗ್ರೂಪ್ನೇ ಕೇಳೋಣ ನಾವ್ ಇವಾಗ. ಎಷ್ಟು ಕಲ್ತಿದ್ದೀರಾ ನೋಡ, ಚೆಕ್ ಮಾಡೋಣ ಯಾವ ಏಂಜಲ್ ನ ಕರಿಬಹುದು. ನೀವಾದ್ರೂ ಹೇಳಿ, ಗ್ರೂಪ್ ಅಲ್ಲಿ ಯಾರಾದ್ರೂ ಇದ್ರು ಕೂಡ ನೋಡೋಣ. ಒಂದ್ ರೀತಿ Q&A ಅಲ್ಲ, ಸೊ ಎನಿ ಟೈಮ್ ನೀವು ನನಗ್ ಕ್ವಶನ್ ಕೇಳ್ತೀರಾ, ನಾನ್ ಫಸ್ಟ್ ಟೈಮ್ ನೀವು ಕ್ವಶನ್ ಕೇಳ್ತಾ ಇದೀನಿ. ಓಕೆ, ಪೇನಿಗೆ, ಬಾಡಿ ಪೇನಿಗೆ. ಧನ್ಯ ಅವ್ರು ಹೇಳ್ತಾ ಇದಾರೆ ನೋಡಿ, ರಾಫೆಲ್, ಆರ್ಕೇಂಜಲ್ ರಾಫೆಲ್. ಹೆಲ್ತ್ ಇಶ್ಯೂಸ್. ಹೆಲ್ತ್ ಇಶ್ಯೂಸ್. ಎಸ್. ಓಕೆ ಮ್ಯಾಮ್, ಅಂದ್ರೆ ಅವ್ರನ್ನ ಹೀಲಿಂಗ್ ಅಲ್ಲಿ ಯೂಸ್ ಮಾಡ್ಬೋದು ಅಂದ್ರೆ ರಿಲೇಟೆಡ್ ಟು ಹೆಲ್ತ್ ಏನೇ ಪ್ರಾಬ್ಲಮ್ಸ್ ಇದ್ರೆ ಅವ್ರನ್ನ ಕರಿಬೋದಾ ಮ್ಯಾಮ್? ಎಸ್, ಖಂಡಿತ. ಹೆಲ್ತ್ ರಿಲೇಟೆಡ್ ಇಶ್ಯೂಸ್ ಏನೇ ಇದ್ರು ಆರ್ಕೇಂಜಲ್ ರಾಫೆಲ್ ಅವ್ರನ್ನ ಕರಿಬಹುದು, ಒಂದು ಥಿಂಗ್. ಅಂಡ್ ನನ್ಗೆ ಐ ಥಿಂಕ್ ವಿಡಿಯೋದಲ್ಲೂ ನಾನು ಹೇಳಿದ್ದೀನಿ ಅಂತ ಅನ್ಸುತ್ತೆ, ಆರ್ಕೇಂಜಲ್ ರಾಫೆಲ್ ಅವ್ರ ಬಗ್ಗೆ ಹೇಳ್ಬೇಕಾದ್ರೆ. PU ನಲ್ಲಿ ಇರ್ಬೇಕಾದ್ರೆ ನನ್ಗೆ ರಾತ್ರಿ ಮಲ್ಕೊಂಡ್ರೆ ಉಸಿರಾಡಕ್ ಆಗ್ತಿರ್ಲಿಲ್ಲ. ಅದು ಅಸ್ತಮ ಅಲ್ಲ, ಅಸ್ತಮ ಕೂಡ ನಾರ್ಮಲ್ ಇತ್ತು. ಬಟ್ ಸ್ಟಿಲ್ ಯಾಕೆ ಅಂತ ಗೊತ್ತಿಲ್ಲ, ನನ್ ಮಲ್ಕೋತು ಅಂತ ಅಂದ್ರೆ ಉಸಿರಾಡಕ್ ಆಗ್ತಿರ್ಲಿಲ್ಲ. ಎದ್ ಕೂತ್ರೆ ನಾನು ಆರಾಮಾಗಿರ್ತಿದ್ದೆ, ಎಲ್ಲ ರಿಸಲ್ಟ್ಸ್ ನಾರ್ಮಲ್ ಆಗಿರ್ತಿತ್ತು. ಅಂಡ್ ಆ ಟೈಮಲ್ಲಿ ನಾನು ರೇಖಿ ಕಲ್ಸದ್ ವಸ್ತು, ಬಟ್ ರೇಖಿ ವರ್ಕ್ ಆಗ್ತಿರ್ಲಿಲ್ಲ. ಬಿಕಾಸ್ ಫಾಸ್ಟ್ ರಿಸಲ್ಟ್ ಬೇಕಲ್ಲ ರೇಖಿ. ಇವಾಗ ಅದು ಹೌದು ಮ್ಯಾಮ್, ರೇಖೆ ಕೊಟ್ಕೊಂತ ಇದೀನಿ ಮ್ಯಾಮ್, ಕೈಗೆ ರೇಖೆ ಕೊಟ್ಕೊಂತ ಇದೀನಿ, ಆಗ್ತಿಲ್ಲ. ಲಾಂಗ್ ರನ್ ಅಲ್ಲಿ ಎಸ್ ಸಾಲ್ವ್ ಆಗತ್ತೆ, ಬಟ್ ನನ್ಗೆ ರಾತ್ರಿ ಮಲ್ಗಕ್ ಬೇಕಲ್ಲ, ಸಡನ್ ರಿಸಲ್ಟ್ ಬೇಕಲ್ಲ. ಆ ಟೈಮಲ್ಲಿ ನಾನು ಆರ್ಕೇಂಜಲ್ ರಾಫೆಲ್ ಅವ್ರನ್ನ ಕರಿತಿದ್ದ, 2 ಸೆಕೆಂಡ್ ಕರೀತಿದಂಗೆ ಒಳ್ಳೆ ನಿದ್ದೆ ಬಂತು. ಸೊ ಟ್ರೈ ಸರಿ ಮಾಡಿ ಮ್ಯಾಮ್, ಆಯ್ತು. ಆರ್ಕೇಂಜಲ್ ರಾಫೆಲ್. ಹಾ ಮ್ಯಾಮ್, ಟ್ರೈ ಮಾಡ್ತೀನಿ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್.